ಹಾಯ್ ಫ್ರೆಂಡ್, ಪಲಾವ್ ರೆಡಿಯಾಗಿದೆ. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅವರೆಕಾಳು ಪಲಾವ್, ಬಿಸಿ ಬಿಸಿ ಅವರೆಕಾಳು ಪಲಾವ್ ರೆಡಿಯಾಗಿದೆ. ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಅವರೆಕಾಳು, ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಬೀನ್ಸು, ಆಲೂಗೆಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಒಂದೆರಡು ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಸಾಕು, ಸ್ವಲ್ಪ ಶುಂಠಿ, ಕಾಯಿ ಮಿಕ್ಸಿಗೆ ಹಾಕ್ಕೊತೀನಿ, ಕಾಯಿ, ಟೊಮೊಟೊ, ಈರುಳ್ಳಿ, ಒಂದೆರಡು ಟೊಮೊಟೊ, ಒಂದೆರಡು ಈರುಳ್ಳಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಂಬಿಡೋಣ. ಮಸಾಲೆ ಎಲ್ಲ ರುಬ್ಕೊಂಡಾಯಿತು. ಪಲಾವಿಗೆ ಎಣ್ಣೆ ಹಾಕ್ತೀನಿ, ಸ್ವಲ್ಪ ಬಿರಿಯಾನಿ ಎಲೆ, ಒಂದೆರಡು ಲವಂಗ, ಚಕ್ಕೆ, ಏಲಕ್ಕಿ, ಒಂದೆರಡು ಚಕ್ಕೆ, ಒಗ್ಗರಣೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಎರಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ ಈಗ. ಫ್ರೆಂಡ್, ಮಸಾಲ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್, ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ, ಬೀನ್ಸು ಹಾಕೋಣ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಆಲೂಗಡ್ಡೆ, ಬೀನ್ಸು ಹಾಕಿದ್ದೀನಿ. ಅವರೆಕಾಯಿ ಹಾಕ್ತೀನಿ, ತೊಳೆದು ಇಟ್ಕೊಂಡಿದ್ದೀನಿ ಅವರೆಕಾಯಿ ಎಲ್ಲ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಡೋಣ. ಆಮೇಲೆ ನೀರು ಹಾಕಿ ಅಕ್ಕಿ ಹಾಕಿದ್ರೆ, ಅಕ್ಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 2 ಲೋಟ ಅಕ್ಕಿ ಹಾಕ್ತಿದ್ದೀನಿ. ಇವಾಗ ನೀರೆಲ್ಲ ಹಾಕಿ ಕುಕ್ಕರ್ ಮುಚ್ಚಿ ಒಂದೆರಡು ವಿಷಿಲ್ ಕೂಗಿಸ್ಬಿಡೋಣ. ಒಂದೆರಡು ವಿಷಿಲ್ ಕೂಗಿಸಿದ್ರೆ ಪಲಾವ್ ರೆಡಿ. ಆಮೇಲೆ ಹೇಗೆ ಆಗಿದೆ ಅಂತ ಹೇಳಿ. ಅವರೆಕಾಳು ಪಲಾವ್ ರೆಡಿ ಆಗಿದೆ. ಬಿಸಿ ಬಿಸಿ ಅವರೆಕಾಳು ಪಲಾವ್ ನೋಡಿ, ಚೆನ್ನಾಗಾಗಿದೆ.